ಇನ್ಫೆಂಟ್ರಿ ರೋಡಲ್ಲಿ ಒಂದು ಫುಟ್ಪಾತ್ ಒಂದು ಇದನ್ನು ಕಟ್ಟಿದ್ದಾರೆ ಸರ್, ಟೆಂಪ್ರವರಿ ಶೆಡ್ ಕಟ್ಟಿದ್ರು ಮೊನ್ನೆ ಇದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ನಾನು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರ್ ಹೋಗ್ಬಿಟ್ಟು ಅವ್ರಿಗೆ ಹೇಳಿ ಬಂದ್ವಿ. ಅವಾಗ ಕುಬೇರ ಸರ್ ಅವರು ಕೂಡ ಅಲ್ಲಿಗೆ ಬಂದರು, ಸ್ಪಾಟಿಗೆ ಬಂದರು. ಇದನ್ನು ತೆಗೆಸ್ರಿ ಅಂದರು. ಆಯ್ತು ಸರ್ ಅಂತ ಹೇಳಿ ಅವರೇ ಟೈಮ್ ಕೊಟ್ವಿ. ತಗೊಳ್ರಿ, ಇದು ಫುಟ್ಪಾತಲ್ಲಿ ಕಟ್ಟಿದರೆ ಇದು ಮತ್ತೆ ಕಟ್ಟಬಾರ್ದು, ವೈಲೇಷನ್ ಆಗುತ್ತೆ, ನೀವು ಬೇಕಾದ್ರೆ ನಿಮ್ಮ ಪ್ರಿಮೈಸಸಲ್ಲಿ ಕಟ್ಕೊಳ್ರಿ ಅಂತಂದು ಹೇಳಿ ಬಂದ್ವಿ ಅವರಿಗೆ. ನಿನ್ನೆ ನಮ್ಮದು ಜನರಲ್ ಬಾಡಿ ಮೀಟಿಂಗ್ ಇತ್ತು, ನಿನ್ನೆ ಹೋಗೋಕ್ಕಾಗಲಿಲ್ಲ. ಇವತ್ತು MLA ಸರ್ದು ಒಂದು ವಾರ್ಡ್ ವಿಸಿಟ್ ಇತ್ತು. ಅಲ್ಲಿ ಹೋದಾಗ ಅವರು ನಮ್ಮ ಕುಬೇರ ಸರ್ ಸಿಕ್ಕರು. ಏನಾಯ್ತು ರೀ ನೀವು ತೆಗೆದಿಲ್ಲಲ್ಲ ಅಂತ. ಸರ್ ನಿನ್ನೆ ಇದಿತ್ತು, ಹಿಂಗೆ ಬಿಸಿ ಇದ್ವಿ, ಇವತ್ತು ಇಲ್ಲಿಗೆ ಬಂದಿದ್ದೀವಿ, ನಾನು ನಾಳೆ ಅಥವಾ ನಾಡ್ದು ತೆಗಿಸ್ತೀವಿ ಸರ್ ನಾನು ಹೇಳ್ಬಿಟ್ಟು. ನಿಮ್ಮ ರಿಲೇಷನ್ ಇದೆನಾ ಅವ್ರದ್ದು ಏನು ವ್ಯವಹಾರ ಇದೆ ಹಂಗಂತ. ಸರ್ ನಮಗೆ ಯಾಕೆ ರಿಲೇಷನ್ ಆಗುತ್ತೆ ಸರ್, ತೆಗಿಸ್ತೀವಿ, ನೀವು ಹೇಳಿದಿರಲ್ಲ ತೆಗಿಸ್ತೀವಿ ಬಿಡಿ ಅಂತ. ಅದು ಜೋರು ಬಾಯ್ ಮಾಡಿದ್ರು. ನೀನು ಈಗ ತೆಗಿಸ್ಬೇಕು, ನೀನೆಂಥವು ಎಡಬಲ್ಲಿ, ನೀನೇನು ಕೆಲಸ ಮಾಡ್ತೀಯ ಹಂಗೆ. ಸರ್ ಈ ಥರ ಎಲ್ಲ ಮಾತಾಡಿದ್ರೆ ನಾನು ತೆಗ್ಸೋಕ್ಕಾಗಲ್ಲ, ನೀವೇನು ಮಾಡ್ಕೊಂತೀರಿ ಮಾಡ್ಕೊಳ್ಳಿ ಸರ್ ಅಂತ ಅಂದೆ ನಾನು. ಆವಾಗ MLA ಸರ್ ಇದ್ದರು, ಏನು ಗಲಾಟೆ ವೀರೇಶ್ ಅಂತ ಬಾ ಅಂತಂದು ಕರ್ಕೊಂಡೋದ್ರು, ಒಳಗಡೆ ಕರ್ಕೊಂಡೋದ್ರು. ಅವ್ರು ಅಲ್ಲೆಲ್ಲ ಏನು ಮಾತಾಡಿದ್ವಿ ಬಾ ಅಂತ. ನಮ್ಮ ಸಾರ್ ಹತ್ರಕ್ಕೆ ಹೋಗಿ ಜಸ್ಟ್ ಹಿಂಗೆ ಹೊರಗೆ ಬಂದು ಹಿಂಗೆ ಬಂದೆ. ಅವಾಗ ಏಕಾಏಕಿ ಬಂದುಬಿಟ್ಟು ಇಲ್ಲಿಗೆ ಗುದ್ದಿದ್ರು ಸರ್. ನಾನು ಅಲ್ಲಿಂದ ಸುಮ್ಮನೆ ವಾಪಸ್ ಬಂದೆ ಸರ್, ಅಷ್ಟೇ. ಇದೇ ನಡೆದ್ರೆ ಹಿಂದಕ್ಕೆಲ್ಲ ದುಡ್ಡು ಡಿಮ್ಯಾಂಡ್ ಮಾಡಿದಂತ ಮಾಹಿತಿ ಹೌದಾ ಸರ್? ಆ ಥರ ಏನು ಮಾಡಿಲ್ಲ ಸರ್ ನಮ್ಮ ಹಿಂದಿನ. ಇದೊಂದೇ ವಿಷಯಕ್ಕೆ ಇಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ? ಇಲ್ಲ ಸರ್, ಯಾವುದು ಇರೋ ವಿಷಯ ಸರ್ ಇದಿಷ್ಟೇ. ಕಾರ್ಪೊರೇಟರ್ ಸರ್, ಕುಬೇರ್ ಅಂತಂದು. ಹಾಂ, MLA ಸರ್ ಅಲ್ಲಿ ಒಳಗಡೆ ಇದ್ರು ಸರ್, ಸೈಡಿಗೆ ಇದ್ರು. ಓಣಿಯಲ್ಲಿ ಚಿಕ್ಕ ಓಣಿಯಲ್ಲಿ ಇತ್ತು ಸರ್, ಅಲ್ಲಿ ಹೋಗಿದ್ರು ಸರ್ ಅವರು. ಹಾಂ ಹೇಳಿದ್ರು ಸರ್, ಹೇಳಿ ಅವರೇ ಕಳಿಸ್ಕೊಟ್ರು ಸರ್, ನೀವು ಹೋಗಿ ವೀರೇಶ್ ಅಂತಂದು ಕಳಿಸ್ಕೊಟ್ರು ಸರ್. ನಾನು ಕಂಪ್ಲೇಂಟ್ ಮಾಡಿದ್ರೆ ನೀವು ಏನು ಸರ್ MLA ಕಂಪ್ಲೇಂಟ್ ಮಾಡಿದ್ರೆ? ಹೇಳಿದೆ ಸರ್, ನಾನು ಹೇಳಿದ್ದೆ. ನೀನು ಹೋಗು ಅಂತ ಹೇಳಿ ನನಗೆ ಕಳಿಸ್ಕೊಟ್ರು ಸರ್ ಫಸ್ಟ್ ಇಲ್ಲಿಗೆ. ಅಲ್ಲ, ಇದೇ ದ್ವೇಷನ ಬೇರೆ ಏನಾಯ್ತಾ ಮೊದಲು? ಏನಿಲ್ಲ ಸರ್, ಇದೇ ಉದ್ದೇಶ. ಏನು ಸರ್ ಅವ್ರು ಏನು ತಿಳಿತೋ ಏನೋ ಗೊತ್ತಿಲ್ಲ. ನಾನು ಹೇಳಿದೆ ಅಲ್ಲಿ ಅಷ್ಟು ಒಂದೇ ಸಲಕ್ಕೆ. ನಾನು ಬೆಳಗ್ಗೆ ಟಿಫನ್ ಮಾಡಿ ಕೂಡ ಬಂದಿಲ್ಲ ನಾನು ಇವತ್ತು. ಆ್ಯಕ್ಚುಲಿ ರಜೆ ಇತ್ತಂದ್ರೆ ಕೂಡ ನಾನು ಇಮಿಡಿಯೇಟಾಗಿ ಯಾವುದೋ ಒಂದು ಎಂಕ್ರೋಚ್ಮೆಂಟ್ ಇತ್ತು ತಗೊಂಬಾವಲ್ಲಿ, ಅಲ್ಲಿಗೆ ಹೋಗಿ ಅಟೆಂಡ್ ಮಾಡಿದ್ವಿ. ಅದಾದಮೇಲೆ MLA ಸರ್ದು ಒಂದು ವಾರ್ಡ್ ವಿಸಿಟ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಬಂದು 1 or 2 days ಹೆಚ್ಚು ಕಡಿಮೆ ಆಗುತ್ತೆ. ಬಂದು ಇವಾಗಲೇ ಮಾಡಬೇಕು, ಹೀಗೆ ಮಾಡಬೇಕು, ನೀವೇನು ಕೆಲಸ ಮಾಡ್ತೀರಾ, ನೀವೇನು ಇದು ಮಾಡ್ತೀರಾ, ನಾನು ಏನು ಮಾಡ್ತೀನಿ ಅಂತ ಗೊತ್ತಿದೆ ಸರ್. ಬಳ್ಳಾರಿಯಲ್ಲಿ ಎಲ್ಲ ಸಾರ್ವಜನಿಕರಿಗೆ ಗೊತ್ತಿದೆ ಯಾವ ಥರ ಕೆಲಸ ಮಾಡ್ತೀವಿ ಏನಂತಂದು. ಏಕಾಏಕಿ ಬಂದ್ಬಿಟ್ಟು ಹಿಂಗೆ ಗೊತ್ತಿದ್ರೆ ನಮಗೆ, ನಾನು ಇಲ್ಲಿ ಕೆಲಸ ಮಾಡೋಕ್ಕೂ ಇಷ್ಟ ಇಲ್ಲ ಸರ್. ಯಾವುದಿಲ್ಲ, ನಮ್ಮ ಪಾಡಿಗೆ ನಮಗೆ ಇದೇ ಇರುತ್ತೆ, ನಾವು ನಮ್ಮ ಜೀವನ ಇರುತ್ತೆ. ನನಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ. ಸೊ ನಾನು ಯಾರ ಬಗ್ಗೆಯೂ ಆಪಾದನೆ ಮಾಡೋಕ್ಕೆ ಇಷ್ಟ ಇಲ್ಲ ಸರ್, ಅಷ್ಟೇ ಸರ್.